ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ಅಂತ ನೋಡಿ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸ್ವಲ್ಪನಾದರೂ ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೋಡಿದವ್ರಂಗೆ ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನೋಡಿ, ಮಲ್ಲಿಗೆ ಗಿಡದಲ್ಲಿ ಇಡೀ ಗಾರ್ಡನ್ನು ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿದ್ದೀನಿ. ಆಗಲೇ 10 ಗಂಟೆ ಆಗಿತ್ತು, ಅವ್ರು ನೀರು ಹಾಕಾಗಿತ್ತು, ಹೂವು ಕೀಳ್ತಾಯಿದ್ರು. ಅವಾಗ ನಾನು ಬಂದೆ, ಯಾಕೆಂದರೆ ಬೆಳಗ್ಗೆಯಿಂದ ಮೋಡ ಮುಚ್ಕೊಂಡಿತ್ತು. 9:30 10 ಗಂಟೆ ಮೇಲೆ ಬಿಸಿಲು ಬಿತ್ತು. ಅದರಿಂದ ಸ್ವಲ್ಪ ಲೇಟಾಗೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಲಾಸ್ಟಲ್ಲಿ ನೀರು ಹಾಕಿ ಎಲ್ಲ ಮಾಡಿ ಕೆಲಸ ಮುಗಿಸಿ ಹೂವು ಕೀಳ್ತಾಯಿದ್ರು. ಆ ಕೀಳೋದು ಹೂವಿಂದೇನು ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ಗಿಡಗಳೆಲ್ಲ ಎಷ್ಟು ಹೈಟ್ ಬೆಳೆದಿದ್ದಾವೆ ಅಂದರೆ ಸಿಕ್ಕಾಪಟ್ಟೆ ಹೈಟ್ ಎಲ್ಲ ಬೆಳೆದ್ಬಿಟ್ಟಿದೆ. ಹೂವಿನ ಗಿಡಗಳು ಎಲ್ಲ ಪ್ರೂನ್ ಮಾಡಿಲ್ಲ, ಅವೆಲ್ಲನೂ ಬೆಳೆದ್ಬಿಟ್ಟಿದ್ದಾವೆ. ಹಣ್ಣಿನ ಗಿಡ ಸಮ ಬೆಳ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ಗಿಡ. ಈ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳು ಮಾತ್ರ ಅವು ಬೆಳೆಯೋದೇ ಅಷ್ಟಲ್ವ, ಅವನ್ನ ಮಾತ್ರ ಹಂಗೆ ಇದ್ದಾವೆ. ನೋಡಿ, ಇವತ್ತಿನ ದಾಸವಾಳ ಇದು ಎಷ್ಟು ಹರಳಿದ್ದಾವೋ ಅಷ್ಟು ತೋರಿಸ್ತಾ ಇದ್ದೀನಿ. ಮತ್ತು ನಿಧಾನವಾಗಿ ದಾಸವಾಳ ಸ್ಟಾರ್ಟ್ ಆಗ್ತಾಯಿದೆ. ಹೊಸಬ್ರು ಯಾರಾದರೂ ನಿಮಗೇನಾದ್ರು ಇದು ಗಿಡಗಳು ಬೆಳೆಸೋ ಬಗ್ಗೆ ಡೌಟ್ ಇದ್ದರೆ, ಯಾವುದ್ರ ಬಗ್ಗೆ ಕೇಳಿದ್ರೂ ನಾನು ಅದಕ್ಕೆ ಉತ್ತರಿಸ್ತೀನಿ. ದಯವಿಟ್ಟು ನೋಡಿದವರು ಕಮೆಂಟಲ್ಲಿ ತಿಳಿಸಿದರೆ ನನಗೆ ಗೊತ್ತಾಗುತ್ತೆ. ಒಂದಲ್ಲ ಅಂದರೆ 2ನೇ ವಿಡಿಯೋ 3ನೇ ವಿಡಿಯೋದಲ್ಲಾದರೂ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ನಿಮಗೆ. ನೋಡಿ, ಇದು ಒಂದು ಸೌಭಾಗ್ಯ ಅವ್ರು ಕೊಟ್ಟಿದ್ದು, ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ. ಗಿಡನೂ ಹೈಟು ತುಂಬ ಚೆನ್ನಾಗಿ ಬೆಳೀತಾ ಇದೆ ಎಲ್ಲಿ. ಇದುವರೆಗೂ ಅದಕ್ಕೊಂದು ಕಾಯಿಲೆ ಅಂತಲೇ ಬಂದಿರಲಿಲ್ಲ. ಇದು ಗಿಡ ಮಾತ್ರ ಆನ್ಲೈನಲ್ಲಿ ತರಿಸಿದ್ದು, ಅಷ್ಟು ಚೆನ್ನಾಗಿ ಹೂವು ಬಿಡೋಲ್ಲ. ಇನ್ನೂ ಒಂದು ಇದೆ, ಅದು ತುಂಬ ಚೆನ್ನಾಗಿ ಬಿಡುತ್ತೆ, ಇದೇ ಕಲರು. ಇದು ಒಂಥರ ಚೆನ್ನಾಗಿಲ್ಲ. ಇದು ಬೀಚದಿಂದ ಬಂದಿರೋದು, ಡಬಲ್ ಪೆಟಲು. ಎಲ್ಲೋ ಬೇರೆ ಪಿಂಕ್ ಮಾಡಿದ್ದು, ಪಾಲಿನೇಷನ್ ಮಾಡಿ ಬೀಜ ಆಗಿತ್ತು, ಎಲ್ಲೋದು ಹೋಗೇ ಬಿಡ್ತು. ಇನ್ನೂ ಒಂದನ್ನು ಮಾಡಿದ್ದೆ, ಆ ಗಿಡ ಇತ್ತು, ಅದರಿಂದ ನಾನು ಬೀಜ ಮಾಡೋದು ಬಿಟ್ಟಿದ್ದೆ. ಆಮೇಲೆ ಜೀನಿಯ ನೋಡಿ, ಡಾರ್ಕ್ ಪಿಂಕು, ಇವತ್ತು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾವೆ. ಮಳೆ ನೀರಿಗೆ ಇನ್ನೂ ಎಲೆಗೂ ಇದು ಫಸ್ಟು ಸಿಂಗಲ್ ಪೆಟಲ್ಲಿ ಬಿಟ್ಟಿರೋವಲ್ಲ, ಇವಾಗ ಡಬಲ್ ಪೆಟಲ್ಲಿ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಮಳೆ ನೀರಲ್ಲಿ ಅಷ್ಟು ಶಕ್ತಿ ಇರುತ್ತೆ. ನಿಂಬೆ ಗಿಡ ಚಿಕ್ಕದ್ರಲ್ಲೇ ಹಣ್ಣಾಗ್ಬಿಟ್ಟಿದೆ, ಅದೊಂದು ಹಂಗೆ ಕಿತ್ತಿದೆ, ಸರಿಯಾಗಿ ಬೆಳೆದೂ ಇಲ್ಲ. ಆಮೇಲೆ ಹಂಗೆ ಹಣ್ಣಿನ ಗಿಡಗಳು ಈ ಕಡೆಯಿಂದ ನೋಡ್ಕೊಂಬಂದೆ ನಾನು. ಆ ಸೈಡೆಲ್ಲ ಗುಲಾಬಿ ಗಿಡ, ಆಮೇಲೆ ಫಸ್ಟ್ ಮಲ್ಲಿಗೆ ಗಿಡ, ಆಮೇಲೆ ಸೇವಂತಿಗೆ, ಆಮೇಲೆ ಗುಲಾಬಿ ಗಿಡ ಇದೆ. ಈ ಥರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೇಂಜ್ ಮಾಡಬೇಕು, ಯಾವಾಗಾದ್ರು ಲೈನೆಲ್ಲ ತೆಗೆದಾಗ ಚೇಂಜ್ ಮಾಡ್ತೀನಿ. ಆಮೇಲೆ ಅವತ್ತು ತೋರಿಸಿದೆ ನೋಡಿ, ಚೂಪಾಗಿರೋದು ಕಟ್ ಮಾಡಿದೆ ಅಂತ, ಅದರಲ್ಲಿ ಒಂದು ಮೊಗ್ಗು ಬಿಟ್ಟಿದೆ. ಈ ಥರ ನಾವು ನೋಡ್ಕೊಂಡು ಬಿಟ್ಟಾಗ ಸರಿ ಹೋಗುತ್ತೆ. ಆಮೇಲೆ ಹೊಸದು 3 ಉದುರೋಗಿ 2 ಮಾತ್ರ ಹಣ್ಣು ಆಗ್ತಾ ಇತ್ತಲ್ಲ, ಇನ್ನೂ ಒಂದು ಹೂವು ಆಗಿದೆ ಇವಾಗ ಹೊಸದಾಗಿ. ಇನ್ನೊಂದು 2-3 ದಿನಕ್ಕೆ ಅದು ಹೂವು ಅರಳ್ಬೋದು. ಇದು ಅಲ್ಲಿಗೆ 3 ಕಾಯಿ ಕೊಟ್ಟಂಗೆ ಈ ವರ್ಷ. 2 ಗಿಡದಿಂದ 3 ಕಾಯಿ ಬಂದಿದ್ದಾವೆ. ಬದನೆ ಗಿಡಗಳಂತೂ ಇನ್ನೇನು ಮಳೆ ನೀರಿಗೂ, ಆಮೇಲೆ ಇವಾಗ ಸ್ಪ್ರೇ ಮಾಡಿದ್ದಾರೆ ಸ್ವಲ್ಪ, ತುಂಬ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿದ್ದಾವೆ. ಬದನೆಕಾಯಿನೂ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ಇಷ್ಟು ಸೈಜ್ ಇದ್ದಾಗ ಕಾಯಿ ಕಿತ್ತಿದರೆ ತುಂಬ ರುಚಿಯಾಗಿರುತ್ತೆ, ಎಳಸಾಗಿರುತ್ತೆ, ತಿನ್ನೋಕ್ಕಷ್ಟೇ ರುಚಿಯಾಗಿರುತ್ತೆ. ತುಂಬ ಬಲ್ತ್ರೆ ಬೀಜ ಆಗಿಬಿಡುತ್ತೆ. ಅದಕ್ಕೆ ಒಂಚೂರು ದೊಡ್ಡದು ಮಾಡ್ಬೋದು. ನಾನು ಎಳಸಿರೋವಾಗಲೇ ಎಣ್ಗಾಯಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ತೀವಿ, ಲಾಸ್ಟಲ್ಲಿ ತೋರಿಸ್ತೀನಿ. ಮೊನ್ನೆ ತೋರಿಸಿದ್ದು 2-3 ದಿನದ ಮೇಲೆ ಈಗ ಈ ವಿಡಿಯೋ ಮಾಡಿದ್ದು. ಅಲ್ಲಿಗೂ ಫಸ್ಟ್ ಬಂದಿದ್ದಾಗೂ ನೀವು ಕಾಯಿ ನೋಡಿದರೆ ಇವತ್ತೆಷ್ಟು ಕಾಯಿ ಸಿಕ್ಕಿದೆ ಅಂತ ತೋರಿಸ್ತೀನಿ. ಈ ಥರ ಬದನೆ ಗಿಡ, ಮೆಣಸಿನ ಗಿಡ, ಆಮೇಲೆ ಸೊಪ್ಪು, ಈ ಥರನ ನಾವು ಮಾಡಿ ಮೇಲೇ ಪಾಟ್ಗಳಿಗೆ ಬೆಳೆಸ್ಕೊಬೋದು. ಈ ಸರಿ ಬದನೆ ಸಸಿಗಳು ನಾವು ಬೀಜ ನಾವೇ ಮಾಡ್ಕೊಂಡಿರೋ ಬೀಜ ಹಾಕಿ ಸಸಿ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಬದನೆಕಾಯಿ ಹಣ್ಣಾಗಕ್ಕೆ ಬಿಟ್ಬಿಟ್ರೆ ಅದರಿಂದ ಸುಮಾರು ವರ್ಷ ಪೂರ್ತಿ ಆಗೋಷ್ಟು ಬೀಜ ಸಿಗುತ್ತೆ ನಮಗೆ. ಅದರಿಂದ ಮಾಡ್ಕೊಬೋದು. ನೋಡಿ, ಇಷ್ಟು ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ, ಆ ಥರ ಕೀಳ್ತೀನಿ. ಬಿಳಿ ರುದ್ರಾಕ್ಷಿ ಗಿಡ ಬಂದಿತ್ತಲ್ಲ, ಆವಾಗ ಅಲ್ಲೊಂದು ಇಲ್ಲೊಂದು ಇಲ್ತಿದ್ದು ಬಂದಿದ್ದಾವೆ. ಯಾಕೆಂದರೆ ಒಂದು ಗಿಡ ಬಂದ್ರೂ ಸಾಕು, ಬೀಜ ಮಾಡಿ ಇಟ್ಕೋಬೋದು. ನೋಡಿ, ಇವು ತುಂಬ ಎಳಸು. ಒಂದೇ ಗಿಡ ನೋಡಿ, ಅದೆಷ್ಟು ಚೆನ್ನಾಗಿ ಪಂಗ್ಳು ಹೊಡೆದ್ಬಿಟ್ಟು ಕೆಳಗಡೆ ಎಲೆ ತೆಗಿಬೇಕಿನ್ನು ತೆಗೆದಿಲ್ಲ ಅವರು, ಗೊತ್ತಾಗಲ್ಲ ಅಂತ. ನೋಡಿ, ಇವತ್ತು ಎಷ್ಟು ಸಿಕ್ಕಿದೆ ಮೆಣಸಿನ್ಕಾಯಿ. ಆಮೇಲೆ ಇದು ಬಟ್ಲಲ್ಲಿಟ್ಟು ತೋರಿಸ್ತೀನಿ ಅವತ್ತಿನ ತರಕಾರಿ. ಅದು ಮೆಣಸಿನ್ಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಆಮೇಲೆ ಒಂದು ನಿಂಬೆಹಣ್ಣು, ಬಜ್ಜಿ ಮೆಣಸಿನ್ಕಾಯಿ, ಇಷ್ಟು 4 ಥರ